ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನವರಾತ್ರಿ ಮೂರನೇ ದಿವಸಕ್ಕೆ ಇನ್ನೇನು ದೇವ್ರಿಗೆಲ್ಲ ಅಲಂಕಾರ ಮಾಡಬೇಕು. ಇವತ್ತು ಬಂದು ನಾವು ವಿಲೇದೆಲೆ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಬೇಕು. ಇವಾಗ ನಿನ್ನೆ ನಾವೇನು ಅಲಂಕಾರ ಮಾಡಲಿಲ್ಲ, ಯಾಕಂದರೆ ಇದು ನವಧಾನ್ಯ ಅಲಂಕಾರ ಮಾಡಿದ್ವಿ ಅಲ್ವಾ, ಯಾಕೆ ತೆಗಿಯೋದು ಶುಕ್ರವಾರ ಅಂದ್ಬಿಟ್ಟು ನಾವೇನು ಕದಲಿಸ್ಲಿಲ್ಲ. ರಾತ್ರಿ ಬಂದು ನಾವು ನೈಟ್ ಮಾಡೋಣ ಅಂದ್ಕೊಂಡ್ವಿ, ಕದಲ್ಸಕ್ಕೆ ಹೋಗ್ಲಿಲ್ಲ ಅದನ್ನು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಇವಾಗ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿಸಿ ಮಾಡೋಣ, ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಫುಲ್ ಸ್ಕಿಪ್ಟ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನೋಡಿ. ಇವತ್ತು ಮೂರನೇ ದಿವಸ ನವರಾತ್ರಿ ಅಲಂಕಾರ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7:30. ಇವತ್ತು ಬೆಳಿಗ್ಗೆನೆ ಮಾಡೋಣ ಎಲೆ ಅಲಂಕಾರ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಶ್ ಆಗಿ. ದೇವ್ರಿಗೆ ತಿರ್ಗಾ ಸ್ಯಾರಿ ತೆಗೆದು ಸ್ಯಾರಿ ಉಡ್ಸವ್ರೆ ನಮ್ಮ ಯಜಮಾನ್ರ, ಅಂದರೆ ಶಾರ್ಟಾಗಿ ಉಡ್ಸವ್ರೆ. నేను ఇస్తా అంటాను, చుచ్చుతా అంటావా? ಆಯ್ತು. ಚೆನ್ನಾಗೈತೆ. ಅಲಂಕಾರ ಮಾಡ್ತಾ ಇದೀವಿ. ಥರ್ಮಾಕೋಲ್ ತಗೊಂಡು ಥರ್ಮಾಕೋಲು 3 ಪೀಸಸ್ ತಗೊಂಡಿದ್ವಿ. ಅದು 2 ಪೀಸ್ ಮಾತ್ರ ನಾವು ಬ್ಯಾಕ್ ಸೈಡ್ ಹಾಕಕ್ಕೋಸ್ಕರ 2 ಪೀಸ್ ಜಾಯಿಂಟ್ ಮಾಡಿದೀವಿ. ಪ್ಲಾಸ್ಟರ್ ಹಾಕೊಂಡು ಕ್ಲೀನಾಗಿ ಕುತ್ಕೊಳತ್ತೆ, ಅದಕ್ಕೋಸ್ಕರ ಫಸ್ಟೇ ಜಾಯಿಂಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಕ್ಕಿ ಕೆಳಗೆ ಈ ಕಡೆ ಒಂದೇ ಥರ್ಮಾಕೋಲಲ್ಲಿ 2 ಕಟ್ ಮಾಡ್ಕೊಂಡಿದ್ವಿ. ಮೆಜರ್ಮೆಂಟ್ ಎಷ್ಟು ಬೇಕಷ್ಟು ಇಟ್ಕೊಂಡು ಕಟ್ ಮಾಡ್ಕೊಂಡು ಗುಂಡು ಪಿನ್ನು ಮತ್ತೆ ವಿಳ್ಯದೆಲೆ, ಚೆನ್ನಾಗಿರೋದು ವಿಳ್ಯದೆಲೆ ತಗೊಂಡ್ರೆ ಸಾಕು. ನಾವು ಒಂದು 3ರಿಂದ 4 ಕಟ್ಟಷ್ಟು ವಿಳ್ಯದೆಲೆ ತಗೊಂಡಿದ್ವಿ. ಎಲ್ಲ ಒಂದ್ ಕಡೆಯಿಂದ ಸ್ಟಿಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಫಸ್ಟ್ ಬಂದು ಮೇಲಿಂದ ಸ್ಟಿಕ್ ಮಾಡ್ಕೊಂಡ್ ಬಂದ್ವಿ, ಆಮೇಲೆ ಸೈಡಲ್ಲಿ ಸ್ಟಿಕ್ ಮಾಡ್ತಾ ಇದ್ವಿ. ನಾನು ನಮ್ಮ ಯಜಮಾನ್ರು ಇಬ್ರು ಸೇರ್ಕೊಂಡು ಮಾಡ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದಿದ ತಕ್ಷಣನೇ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಒಬ್ರು ಎತ್ಕೊಟ್ರೆ ಒಬ್ರು ಅಂದ್ರೆ ಸ್ಟಿಕ್ ಮಾಡಕ್ ಸರಿ ಹೋಗುತ್ತೆ, ಅಂದ್ರೆ ಚುಚ್ಚಕ್ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ಪಟ 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 ಅನ್ ಮಾಡ್ತಾ ಇದೀವಿ. ನೋಡಿ ಯಾವ ತರ ಐತೆ. ಅದ್ರ ಮೇಲ್ ಬಂದು ಶಾವಂತಿಗೆ ಹೂವ, ಯೆಲ್ಲೋ ಕಲರ್ ಹೂವ ಹಾಕಿದೀವಿ. ಮತ್ತೆ ಇವತ್ತು ದೀಪ ಬಂದು ಗಂಗಚಂದ್ರದ ದೀಪ. ಮೊದಲನೇ ಸಲ ಅರ್ಶಿಣದ ದೀಪ, ಕುಂಕುಮದ ದೀಪ, ಗಂಗಚಂದ್ರದ ದೀಪ. ಇವತ್ತು ಬಂದು ಗಂಗಚಂದ್ರ ಅಕ್ಕಿ ಹಸಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 9 ದೀಪ ಮಾಡ್ಕೊತಾ ಇದೀವಿ. ಇವತ್ತು ಅಷ್ಟೇ ಹೊಸ್ಲು ಕೆರೆಟ್ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಟಿಫನ್ಗೆ ಬಂದು ಪನ್ನೀರ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ನಾಳೆ ನನ್ನ ಮಗಳದು ಬರ್ತಡೇ ಐತೆ, ಅದಕ್ಕೋಸ್ಕರ ಇವತ್ತೇ ಸ್ವಲ್ಪ ಆಚೆ ಕಡೆ ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಇವತ್ತು ಅವಳಿಗೆ ಟಿಫನ್ ಮಾಡಿ ಕೊಟ್ಟಿದ್ದೀನಿ. ಇವತ್ತು ದಮ್ ಬಿರಿಯಾನಿ, ನಾಳೆ ಅವಳದು ಬರ್ತಡೇ ಐತೆ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ದೀಪ ರೆಡಿ ಮಾಡ್ತಾ ಇದ್ರು. ನಮ್ಮ ಯಜಮಾನ್ರು ಕರೆಕ್ಟಾಗಿ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನ್ರು ದೀಪ ಮಾಡ್ತಾ ಇದ್ರು. ನನ್ನ ಮಗ ಎಲ್ಲ ದೇವ್ರ ಮನೇಲೆಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇದ್ದ, ಅಂದ್ರೆ ಎಲ್ಲ ಹೂವು ಎಲ್ಲ ತೆಗ್ದಿರೋದೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ಮತ್ತೆ ನಾವು ಯಜಮಾನ್ರಿಗೆ ಏನೋ ಹೇಳ್ಬಿಟ್ಟು ನಗ್ತಾ ಇದ್ವಿ. ಬೇಗ ಮಾಡ್ಬಿಡೋಣ, 9 ಗಂಟೆ ಒಳಗಡೆ ಪೂಜೆ ಮಾಡೋಣ, ಮಂಗಳಾರತಿ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ವಿ. ಪನ್ನೀರ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೆ. 9:30 ಪೂಜೆ ಆಗಿದ ತಕ್ಷಣ ಟಿಫನ್ ಮಾಡ್ಕೊಂಡು ಶಾಪ್ಗಳ್ಗೆ ಹೋಗ್ತಾರೆ. ಅಷ್ಟರೊಳಗಡೆ ಟಿಫನ್ ರೆಡಿ ಆಗಿರಬೇಕು.
ನಾನು ರೆಡಿ ಮಾಡ್ಕೊತಾ ಇದ್ದೆ. ರೈಸ್ ಕುಕ್ ಆಗೋಗಿತ್ತು. ಅದಕ್ಕೋಸ್ಕರ ನನ್ನ ಮಗನಿಗೆ ಕೂಗ್ತಾ ಇದ್ದೆ ಚಂದು ಅಂದ್ಬಿಟ್ಟು. ಆಮೇಲೆ ಅದು ಆಗ್ತಾ ಇದ್ದಂಗೆ ನಾನು ಇವತ್ತು ಬೆಂಡೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಆಂಟಿ ಅಂದ್ರೆ ಮೊನ್ನೆ ಮಗುನ್ ನೋಡ್ಕೊಂಡ್ ಬರಕ್ ಹೋಗಿದ್ವಿ. ಹೆಣ್ಮಗು ಆಯ್ತು. ಇವತ್ತು ನಾಳೆ ಬಂದು ನಾಮಕರಣ ಐತೆ. 11 ದಿವಸದ್ದೇ ನಾಮಕರಣ ಇರೋದು. ಇವತ್ತು ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಟಿಫನ್ಗೆ ಇನ್ನೇನು ರೆಡಿ ಆಗ್ತಾ ಐತೆ. ಇನ್ನೊಂದು ದಮ್ ಕಟ್ಟಿದ್ದೀನಿ. ಒಂದ್ ಸ್ವಲ್ಪ ಹೊತ್ತು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ. ಇವಾಗ 15-20 ನಿಮಿಷ ಆಗೋದ್ರಲ್ಲಿ ನಮ್ಗೆ 3ರಿಂದ 5 ನಿಮಿಷನೇ ಅನ್ಕೊಳ್ಳಿ. 5 ನಿಮಿಷದೊಳಗಡೆ ಒಂದ್ ಪ್ರೆಷರ್ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದ್ 5 ನಿಮಿಷ, 5 ನಿಮಿಷ ಅಲ್ಲ, ಒಂದ್ 3 ನಿಮಿಷ ಇಟ್ಬಿಟ್ಟು ಆಫ್ ಮಾಡ್ಬಿಟ್ರೆ ಬೇಗ ರೆಡಿ ಆಗುತ್ತೆ. ಪ್ರೆಷರ್ ಇರತ್ತಲ್ವಾ, ಬೇಗ ಆಗುತ್ತೆ. ಇನ್ನೇನು ಕುಕ್ಕರ್ಗೆ ಇಟ್ಬಿಟ್ಟು ಇವಾಗ ದೇವ್ರ ಮನೆಗೆ ಬಂದಿದ್ದೀವಿ. ಇನ್ನೇನು ಪೂಜೆ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಇವತ್ತು ಪ್ರಸಾದಕ್ಕೆ ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ. ಮತ್ತೆ ಹಾಲು ಮತ್ತೆ ಸಬ್ಬಕ್ಕಿ ಪಾಯಸ ಇಟ್ಟು ಪೂಜೆ ಮಾಡ್ತೀವಿ. ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಪ್ರಸಾದ ಬಂದು ಹಾಲಲ್ಲಿ ಮಾಡಬೇಕು. ಬರೀ ಹಾಲನ್ನ ಇಡಬಹುದು, ಹಾಲಲ್ಲಿ ಏನಾರ ಪ್ರಸಾದ ಮಾಡ್ಕೊಬೋದು. ಅದಕ್ಕೋಸ್ಕರ ಇವತ್ತು ಸಬ್ಬಕ್ಕಿ ಪಾಯಸ ಮಾಡಿದೀವಿ. ಅದಕ್ಕೆ ಸಬ್ಬಕ್ಕಿ ಪಾಯಸ ಇನ್ನೇನು ರೆಡಿ ಆಗೈತೆ. ಪೂಜೆಗೆಲ್ಲ ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಲೋಟ ಇವಾಗ ಕಾಯಿಸ್ದೆ ಅಲ್ವಾ ನೀನು? ಎಲ್ಲ ಅಲಂಕಾರ ಎಲ್ಲ ಮುಗೀತು. ಹೂವು ಎಲ್ಲ ಹಾಕಿದ್ರು. ಫೋಟೋಸ್ಗೆಲ್ಲ ಹೂವು ಎಲ್ಲ ಹಾಕಿರೋದೆಲ್ಲ ಆಯ್ತು. ಇನ್ನೇನು ದೀಪ ಅಂಟಿಸ್ತಾ ಇದ್ದೀವಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಮಾವ ಮಂಗಳಾರತಿ ಇನ್ನೇನಾಗುತ್ತೆ.
ಸ್ಪೀಕರ್ ತಂದ್ಬಿಟ್ಟು ಯಾರು ಇಲ್ಲೇ ಸ್ಪೀಕರ್ ಅಂತ ಸ್ಪೀಕರ್ ಇದ್ದೇ ಅಂಗಡಿಯಲ್ಲಿ ಆಯ್ತಾ ಬಿಡು ಅದು ಇಲ್ಲಿ ಇಟ್ಟಿದ್ರೆ ಆಗುತ್ತೆ ಮೈಕ್ ಹಾಕಿದ್ರೆ ಪೂಜೆ ಎಲ್ಲ ಆಯ್ತು. ಪನ್ನೀರ್ ದಮ್ ಬಿರಿಯಾನಿ ರೆಡಿ ಆಗೈತೆ. ಇನ್ನೇನು ಟಿಫನ್ ಮಾಡಬೇಕು. ಪೂಜೆ ಎಲ್ಲ ಮುಗೀತು, ಟಿಫನ್ ಮಾಡಬೇಕು. ಪೂಜೆ ಎಲ್ಲ ಆಯಿತು. ಪ್ರಸಾದ ನೈವೇದ್ಯಕ್ಕೆ ಇಟ್ಟು ಎಲ್ಲ ದೀಪ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಇವತ್ತು ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಅಲಂಕಾರ ಎಲ್ಲ ಯಾವ ಥರ ಐತೆ ಅಂದರೆ ನಮಗೂ ಗೊತ್ತಾಗುತ್ತೆ. ಇವತ್ತು ವಿಡಿಯೋ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.